ಮುಂಡರಗಿ ಪೊಲೀಸ್ ಠಾಣೆಯ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ಕಳ್ಳತನವಾಗಿದ್ದ ಒಂದು ರೋಟಾವೇಟರ್, ಒಂದು ಟ್ರ್ಯಾಕ್ಟರ್, 2 ಟ್ರೈಲರ್ಗಳು ಮತ್ತು ಒಂದು ವಾಟರ್ ಟ್ಯಾಂಕರ್ ಸೇರಿ ಒಟ್ಟು 8,50,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಪತ್ತೆ ಮಾಡಲಾಗಿದೆ. ಇನ್ನು ಕಳ್ಳತನ ಮಾಡಿದ್ದ ಇಬ್ಬರು ಆರೋಪಿಗಳಾದ ಬಸವರಾಜ ಹಟ್ಟಿ, ಸುರೇಶ್ ಡಂಬಾಳ್ ಇವರನ್ನು ಬಂಧಿಸಲಾಗಿದೆ. ಗದಗ ಜಿಲ್ಲೆಯ ಮುಂಡರಗಿ ನಗರದ ಹೇಮರೆಡ್ಡಿ ಮಲ್ಲಮ್ಮ ನಗರದಲ್ಲಿರುವ ಶರಣಪ್ಪ ಚನ್ನಬಸಪ್ಪ ಶಡ್ಲಗೇರಿ ಅವರ ಬಯಲು ಜಾಗೆಯಲ್ಲಿ ಇಟ್ಟಿದ್ದ ರೋಟಾವೇಟರ್ ಕಳ್ಳತನವಾದ ಬಗ್ಗೆ ಮುಂಡರಗಿ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಪ್ರಕರಣ ದಾಖಲಾಗಿತ್ತು. ಕಳ್ಳತನವಾದ ರೋಟಾವೇಟರ್ ಪತ್ತೆ ಕಾರ್ಯಕ್ಕಾಗಿ ಎಸ್ಪಿ ಆದಂಥ ನೇಮಗೌಡ ಪೊಲೀಸ್ ಅಧೀಕ್ಷಕರು ಗದಗ ಜಿಲ್ಲೆಯವರನ್ನ ಆದೇಶದಂತೆ ವಿಶೇಷ ತಂಡವನ್ನು ರಚನೆ ಮಾಡಲಾಗಿತ್ತು. ಎಂಬಿ ಸಂಕದ್ ಹೆಚ್ಚುವರಿ ಗದಗ ಪೊಲೀಸ್ ಅಧೀಕ್ಷಕರು ಹಾಗೂ ಪ್ರಭುಗೌಡ ಕಿರೇದಹಳ್ಳಿ ಡಿಎಸ್ಪಿ ನರಗುಂದ ಉಪವಿಭಾಗ ಅವರ ಮಾರ್ಗದರ್ಶನದಲ್ಲಿ ಮಂಜುನಾಥ್ ಕುಸಗಲ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂಡರಗಿ, ಸುಮಾ ಗೊರಬಾಳ್ ಪಿಎಸ್ಐ ಮುಂಡರಗಿ ಅವರು ನುರಿತ ಸಿಬ್ಬಂದಿಗಳಾದ ಎಎಸ್ಐ ಅವರಾದ ಎಸ್ಡಿ ನರ್ತಿ, ವಿವೈ ತಂಟ್ರಿ, ಡಿಎಂ ಹೊನಕೇರಿ ಮತ್ತು ಅಪರಾಧ ವಿಭಾಗದ ಸಿಬ್ಬಂದಿಗಳಾದ ಜೆಐ ಬಚ್ಚೇರಿ, ಅವಿನಾಶ್ ಬ್ಯಾಡಿ, ಎಚ್ಕೆ ನದಾಬ್, ಬಸವರಾಜ್ ಬಣಕಾರ ಹಾಗೂ ಸಿಬ್ಬಂದಿಗಳಾದ ಮಹೇಶ್ ಗೊಳಗೊಣಕಿ, ಮಹೇಶ್ ಹುಗಾರ್ ಉಳಿದ ಸಿಬ್ಬಂದಿಯನ್ನೊಳಗೊಂಡ ಪೊಲೀಸರು ಸೇರಿ ತನಿಖೆ ಆರಂಭಿಸಿದ ತಂಡ ಕಳ್ಳತನ ಮಾಡಿದ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಬಂಧಿತರ ವಿಚಾರಣೆ ನಡೆಸಿದ್ದಾರೆ. ಪೊಲೀಸರ ಈ ಒಂದು ಕಾರ್ಯಕ್ಕೆ ಇಲಾಖೆ ಹಾಗೂ ಸಾರ್ವಜನಿಕರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ.